ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಸತತ 16 ದಿನಗಳ ಕಾಲ ವಿಜಯಪುರ ನಗರದಲ್ಲಿ ನಡೆದ 1953ನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿಜಯಪುರದ ವತಿಯಿಂದ 1953ನೇ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ಕಾರ್ಯಕ್ರಮದಲ್ಲಿ ಶಾಸಕ ವಿಠಲ್ ಕಟಕ್ದೊಂಡ್ ಭಾಗಿಯಾಗಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮನ್ನ ಜನ್ಮ ಕೊಟ್ಟ ನಂತರ ಪಟ್ನೆ ಐದ ಮಗ ಬಾಜು ಎಲ್ಲ ಮಾಡಿದ್ರು. ಇದು ಒಂದು ವೈರಾಗ್ಯ. ಬಂಧುಗಳೇ, ಇವತ್ತ ತಾವೆಲ್ಲರೂ ಈ ಶಿಬಿರದಲ್ಲಿ ಕೂಡಿರಿ. ಇವತ್ತು ಒಂದೇ ಶಿಬಿರ ಸಂಗೀತರು ಕಾಯಕದಲ್ಲಿ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಮತ್ತು ಮಾತೋಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಈ ಶಿಬಿರ ಧರ್ಮಸ್ಥಳ ಅಂತ ಸಾಕು. ಬಹುಶಃ ನಿಮಗೆ ವೀರೇಂದ್ರ ಹೆಗಡೆ ಗೊತ್ತಿರಲಿಕ್ಕಿಲ್ಲ. ಧರ್ಮಸ್ಥಳ ಧರ್ಮಸ್ಥಳದ ನಾಯಕರು ಯಾರು ಎಲ್ಲರಿಗೂ ಗೊತ್ತದೆ. ವಿಶೇಷ ರೀತಿಯಿಂದ ಏನು ವಿಶಿಷ್ಟ ಕಾರ್ಯಕ್ರಮಗಳನ್ನ ಮಾಡ್ದ, ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಅವ್ರ ಪ್ರಭಾವ ಕಡಿಮೆ ಬರ್ತಾವಂತ. ಇವತ್ತೇನಾಗಿದೆಪ್ಪ ಅಂದ್ರೆ ಇವತ್ತಿನ ಸ್ಥಿತಿಗಳಲ್ಲಿ ಎಲ್ಲಕ್ಕಿಂತ ಮುಂಚೆ ಧರ್ಮಸ್ಥಳ ನೋಡಿದ್ರೆ ನಾವು ಮನುಷ್ಯರೇ ಅಲ್ಲ ಅನ್ನುವಂತಾಗೈತಿ. ಅಂದ್ರೆ ಧರ್ಮಸ್ಥಳದಲ್ಲಿ ಅಂತ ಅದ್ಭುತವಾದಂತಹ ಕ್ರಿಯೆಗಳ ಕಾರ್ಯಕ್ರಮಗಳು ಜರುಗ್ತಾವ. ತಾವೆಲ್ಲರೂ ಆ ಧರ್ಮಸ್ಥಳಕ್ಕೆ ಹೋಗಿ ಜೊತೆಗೆ ಇವತ್ತು ನಮ್ಮ ಅಂತಿಮ ಸತ್ಯವನ್ನು ಹುಡುಕಕ್ಕೆ ಹೋಗಿ ಆ ಅಂತಿಮ ಸತ್ಯದಲ್ಲಿ ಅವರು ನಾವು ಹ್ಯಾಂಗ್ ನಡಿಬೇಕು, ಹ್ಯಾಂಗ್ ಬಿಡಬೇಕು, ಏನ್ ಮಾಡಬೇಕು ಅನ್ನುವಂಥ ವಿವರಗಳನ್ನ ಹೇಳ್ತಾರೆ. ಅವೆಲ್ಲವನ್ನ ಕೇಳ್ಕೊಂಡು ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಬರೀ ಶಿಬಿರ ಮಾಡಿವಿ ಅಂದ್ರೆ ಆರಂಭಿಸಿದ್ರು. ನಮ್ಮ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಏನು ಮಾಡ್ಕೋಬೇಕಪ್ಪ ಅಂದ್ರೆ ಕೆಟ್ಟ ವ್ಯಸನಗಳು ಎಲ್ಲವನ್ನ ತೊಳೆದು ಇವತ್ತು ಅತ್ಯುತ್ತಮ ಮನುಷ್ಯನಾಗಿ ನಾವು ಬೆಳೆಯೋಣ. ನೋಡಿ, ಎಲ್ಲಾನು ಹಂಗೆ ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರಿಗೂ ಆಗುತ್ತೆ. ನಮಗೆ ಪ್ರಾಣಿಗಳು ಏನೆಲ್ಲ ಮಾಡ್ತಾವ, ಆದ್ರೆ ನಾವು ಸಂಸ್ಕಾರ ಪಡೆದಿರ್ತೀವಿ. ಆ ಪ್ರಾಣಿಗಳಿಗೆ ಸಂಸ್ಕಾರ ಇರಂಗಿಲ್ಲ. ಸಂಸ್ಕಾರ ಪಡೆದ ವ್ಯಕ್ತಿ ಅಂತ ಆಗುತ್ತೆ. ಇಲ್ಲ ಸಂಸ್ಕಾರ ಪಡಿಲಾರಂತ ಪ್ರಾಣಿಗಳು ಪ್ರಾಣಿ ಅಂತೀವಿ ನಾವು. ಅದಕ್ಕೆ ಬಂಧುಗಳೇ, ಉತ್ತಮ ಸಂಸ್ಕಾರ ಪಡೆದಂತಹ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿಗಳಾಗಿ ತಾವು ಎಲ್ಲರೂ ಹೊರಹೋಗಬೇಕು. ಸಮಾಜದ ಅಭಿವೃದ್ಧಿಯಲ್ಲಿ ತಾವು ಪಾಲುದಾರರಾಗಬೇಕು. ಬಂಧುಗಳೇ, ಇವತ್ತು ಬಹಳಷ್ಟು ಜನರು ದಾನ ಧರ್ಮ ಎಲ್ಲವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಯೋಗ್ಯ ಕೈಗಳು ಮಾತ್ರ ಬೇಕು ಅನ್ನುವಂತ ಈಗ ನೋಡ್ರಿ, ಬೇಕಾದ ನೋಡ್ರಿ, ದಾನ ಧರ್ಮ ಎಲ್ಲ ರೀತಿಯಿಂದ ಹಣ ಕೊಡಾಕ್ಸಿದ್ದಾರೆ. ಆದ್ರೆ ಆ ತೆಗೆದುಕೊಂಡು ಹೋದಂತ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಬಳಸಿ ದುರ್ಬಳಕೆ ಮಾಡದೆ ಅತ್ಯುತ್ತಮ ರೀತಿಯಿಂದ ಏನು ಸಂಘಟನೆ ಮಾಡ್ತಾ ಹೋಗ್ತಾರೆ. ಅದು ಬೆಳಕೋತ ಹೋಗ್ತೈತಿ. ಇವತ್ತು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರಿಗೆ ಮತ್ತು ಅವರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಹೇಳ್ತಾ, ಬಹುಶಃ ಅವರು ಹ್ಯಾಂಗಪ್ಪ ಅಂದ್ರೆ ಆಡು ಮುಟ್ಟದ ಗಿಡಗಳಿಗೆ
ನಮ್ಮಲ್ಲಿ ಭಾಳ ಮಂದಿ ಹುಡುಗರು ಏನು ಮಾಡ್ತಾರಂದ್ರೆ 8 ದಿವಸ ಅಯ್ಯಪ್ಪನ ಭಕ್ತರಾಗ್ತಾರೆ, ಭಕ್ತರಾಗಿ ಹೋಗ್ತಾರೆ. ವ್ಯಸನ ಏನು ಮಾಡಂಗಿಲ್ಲ, ಸ್ವಲ್ಪ ತಾವೇ ಎಲ್ಲವನ್ನು ಮಾಡ್ಕೊಂಡು ಊಟ ಮಾಡಿ ಏನೋ ಮಾಡಿ ಹೋಗ್ತಾರೆ. ಬರಾಕರೆ ಹೇಗೆ ಎಣ್ಣೆ ಹೊಡೆದೇ ಬರ್ತಾರೆ. ಅದಕ್ಕೆ ನಾ ಏನು ಹೇಳ್ತೀನಪ್ಪ ಅಂದ್ರೆ ಇಲ್ಲಿ ಮಾತ್ರ ಹಂಗೆ ಆಗಂಗಿಲ್ಲ. ವಿಶೇಷ ರೀತಿಯಿಂದ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಮತ್ತು ಅದರಿಂದ ನಮ್ಮ ಅನಿಸಿದ್ರೆ ಸಾಕು ನಮ್ಮ ಮನುಷ್ಯಗೆ. ಯಾಕಂದ್ರೆ ಮನುಷ್ಯ ಹುಟ್ಟದೈತೆ, ಹುಟ್ಟಿದಂಥ ಪ್ರತಿಯೊಂದಕ್ಕೂ ಸಾವೈತು. ಪ್ರಾಣಿಗೂ ಸಾವೈತಿ, ಮನುಷ್ಯಗೂ ಸಾವೈತೆ. ಒಮ್ಮೆ ನಾವು ಬೇಡ ನಾವು ಭಾಳ ದೊಡ್ಡ ಕಳಿಸೀನಿ ಹಂಗೆ ಹಿಂಗೆ ದೇವರು ಏನು ನಡೆಯಂಗಿಲ್ಲ. ನಾವು ಯಾವಾಗ ಬರ್ತದೋ ಯಾವಾಗ ಹೋಗ್ತದೆ. ಈ ಹುಟ್ಟು ಸಾವಿನ ಮಧ್ಯದೊಳಗೆ ಕೆಲವು ದಿವಸನೇ ನಾವು ಬಸವಣ್ಣನವರು ಹೇಳಿದಾಗ ಹಾಗೆ ಬಸವಣ್ಣನವರು ಏನು ಹೇಳಿದ್ರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರವು ಹೋಗುವುದನ್ನ ಅಂದ್ರೆ ನಮ್ಮ ಇವ್ರಿಗೆ ಗಲ್ಲ ಅವರಿಗೆಲ್ಲ ಒಳಗೆ ಹೋಗಿಗೆಲ್ಲ ಶರೀರ ಮುದುಡಿ ಹಾಕಿ ಮುದುಕರಾದಾಗ ವಯಸ್ಸಾದಾಗ ಹಂಗೆ ಆಗೋಕ್ಕಿಂತ ಮುನ್ನ ಮತ್ತೆ ವಿಶೇಷ ರೀತಿಯಿಂದ ಕೊನೆಗೆ ಹೇಳ್ತಾನಪ್ಪ ಅಂದ್ರೆ ಮರಣ ಹುಟ್ಟುವನ್ನ ನಾವು ಸಾಯೋಕ್ಕಿಂತ ಮುನ್ನ ಅಂದ್ರೆ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರವು ಹೋಗುವ ಮುನ್ನ ಹಲ್ಲು ಬಿದ್ದು ಬೆನ್ನು ಬಾಗಿ ಅನ್ನೆರಿಗೆ ಹಂಗಾಗುವ ಮುನ್ನ ಕಾಲ ಮೇಲೆ ಕೈಯನ್ನು ಕೋಲನ್ನ ಎಳೆಯುವ ಮುನ್ನ ಮರಣವು ಹುಟ್ಟುವ ಮುನ್ನ ನೆನೆಯಪ್ಪ ಕೂಡಲ ಸಂಗನ ದೇವರನ್ನ ಹೇಳ್ತಾರೆ. ಅದೇ ರೀತಿಯಿಂದ ಬಸವನಾಡಿನಿಂದ ಬಂದಂತ ನಾವುಗಳು ಇವತ್ತು ಅತ್ಯುತ್ತಮ ರೀತಿಯಿಂದ. ನನ್ನ ಹೆಸರು ನಟರಾಜ್ ಬಾದಾಮಿ ಅಂತ ಹೇಳಿ, ರಾಜ್ಯ ಸಂಘಟನಾ ಅಧ್ಯಕ್ಷರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಧರ್ಮಸ್ಥಳ. ಆತ್ಮೀಯರೇ, ಈ ಒಂದು ಶಿಬಿರ ಇವತ್ತೇನು ವಿಜಯಪುರದಲ್ಲಿ ನಡೀತಾ ಇದೆ, ಇದು 1953ನೇ ಶಿಬಿರ. ಇವತ್ತು 79 ಶಿಬಿರಾರ್ಥಿಗಳು ತಮ್ಮ ಸಂಪೂರ್ಣ ಜೀವನವನ್ನು 8 ದಿನಗಳ ಕಾಲ ಸಂತೃಪ್ತ ಜೀವನವನ್ನು ಹೇಗೆ ನಡೆಸಬೇಕಂತ ಹೇಳಿ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮತ್ತು ಮಾಧವ ಹೇಮಾವತಿ ಅಮ್ಮನವರ ಒಂದು ಮಾರ್ಗದರ್ಶನದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ 79 ಶಿಬಿರಾರ್ಥಿಗಳು ಸಂತೃಪ್ತ ಜೀವನವನ್ನು, ಪಾನಮುಕ್ತ ಜೀವನವನ್ನು ಹೇಗೆ ನಡೆಸಬೇಕು ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಸೌಖ್ಯವಾದ ಕುಟುಂಬದ ಜೊತೆಗೆ ಕ್ಷೇತ್ರದ ಭೇಟಿ ಸಹ ಇರುತ್ತೆ. 100 ದಿನಗಳ ನಂತರ ಕ್ಷೇತ್ರದ ಭೇಟಿ ಇರುತ್ತೆ. ಈ ಒಂದು ಶಿಬಿರದ ಸಂಪೂರ್ಣ ಸದುಪಯೋಗ ಪಡ್ಕೊಂಡು ಆ ಜೀವನವನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಮದ್ಯಮುಕ್ತರಾದರೆ ನಮ್ಮ ಜೀವನ ಹೇಗೆ ಹಸನಾಗುತ್ತದೆ ಅನ್ನೋದನ್ನು ನಮ್ಮ ಪ್ರಾದೇಶಿಕ ನಿರ್ದೇಶಕರು, ನಮ್ಮ ಜಿಲ್ಲಾ ನಿರ್ದೇಶಕರು, ನಮ್ಮ ತಾಲೂಕು ಯೋಜನಾಧಿಕಾರಿಗಳು, ನಮ್ಮ ತಂಡ ಏನಿದೆ ಅದನ್ನು ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದೆ. ಅವರಿಗೆ ಬೆಳಗ್ಗೆ ಉಪಹಾರ ಆಗಿರ್ಬೋದು, ಬೆಳಗ್ಗೆ ಯೋಗಾಸನ ಆಗಿರ್ಬೋದು, ಮಧ್ಯಾಹ್ನದ ಉಪಹಾರ ಆಗಿರ್ಬೋದು, ಸಂಜೆ ಒಂದು ಭಜನಾ ಕಾರ್ಯಕ್ರಮ ಆಗಿರ್ಬೋದು, ಮತ್ತು ರಾತ್ರಿಯ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು. ಆ ಒಂದು ಎಲ್ಲ ಒಂದು ಚಿಕಿತ್ಸಾ ವೆಚ್ಚವನ್ನು ಇಲ್ಲಿ ಅತ್ಯಂತ ಯಶಸ್ವಿಯಾಗಿ ಮಾಡಿದೆ. ಹಾಗೆ ಶ್ರೀ ಕ್ಷೇತ್ರದಿಂದ ನಮಗೆ ಪ್ರತಿ ಒಂದು ಶಿಬಿರಕ್ಕೆ 50,000 ರೂಪಾಯಿ ಅಲ್ಲಿ ಒಂದು ಪ್ರಸಾದ ರೂಪದಲ್ಲಿ ಬರುತ್ತೆ. ಮಿಕ್ಕಿದ ನಾವು 2 ರಿಂದ 2.5 ಲಕ್ಷ ರೂಪಾಯಿಯನ್ನು ನಾವು ಆಹಾರ ರೂಪದಲ್ಲಿ ನಾವು ಶೇಖರಣೆ ಮಾಡ್ತೀವಿ. ಯಾವುದೇ ಥರದ ಒಂದು ನಗದಲ್ಲಿ ನಾವು ಸ್ವೀಕಾರ ಮಾಡೋದಿಲ್ಲ. ಕೆಲವರು 8 ದಿನಗಳ ಕಾಲ ಅಕ್ಕಿಯನ್ನು ಕೊಡ್ತಾರೆ, ಇನ್ನು ಕೆಲವರು 8 ದಿನಗಳ ಒಂದು ಹಾಲುವನ್ನು ಕೊಡ್ತಾರೆ, ಒಂದು ಟೀ ಪೌಡ್ರನ್ನು ಕೊಡ್ತಾರೆ, ಹಾಗೆ ಬೇಳೆಯನ್ನು ಕೊಡ್ತಾರೆ, ಬೆಲ್ಲವನ್ನು ಕೊಡ್ತಾರೆ. ಈ ರೀತಿ ಆಹಾರ ರೂಪದಲ್ಲಿ ನಾವನ್ನು ಸ್ವೀಕಾರ ಮಾಡಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಂತ ಇದಕ್ಕೊಂದು ವ್ಯವಸ್ಥಾಪನಾ ಅಧ್ಯಕ್ಷರು ಮಾಡಿರ್ತಾರೆ. ಶಿವಾನಂದ್ ಸರ್ ಅವರು ಇದಕ್ಕೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಈ ವ್ಯವಸ್ಥಾಪನಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅದಕ್ಕೊಬ್ಬರು ಕೋಶಾಧಿಕಾರಿಗಳು ಅಂತ ಇರ್ತಾರೆ. ಎಲ್ಲ ಒಂದು ಮೇಲ್ವಿಚಾರಗಳನ್ನ ನಮ್ಮ ತಾಲೂಕು ಯೋಜನಾಧಿಕಾರಿಗಳು ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಕಲಬುರಗಿ ಪ್ರಾದೇಶಿಕ ನಿರ್ದೇಶಕ ನಮ್ಮ ದಿನೇಶ್ ಪೂಜಾರಿ ಅವರಿಗೆ, ಮತ್ತು ನಮ್ಮ ವಿಜಯನಗರ ಜಿಲ್ಲಾ ನಿರ್ದೇಶಕರಾದ ನಮ್ಮ ಸಂತೋಷ್ ಸರ್ ಅವರಿಗೆ, ಮತ್ತು ನಮ್ಮ ಇಲ್ಲಿ ಒಂದು ಯೋಜನೆ ವ್ಯಾಪ್ತಿಯ ಯೋಜನಾಕಾರಿ ಅಂತ ನಮ್ಮ ಸಾರ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಇಲ್ಲಿ ಒಂದು ಸಾರ್ವಜನಿಕರ ಒಂದು ಸಹಕಾರವನ್ನು ಸಹ ಇಲ್ಲಿ ನಾವು ಶ್ಲಾಘನೆ ಮಾಡಬೇಕಾಗ್ತದೆ. ಅವರೆಲ್ಲ ಸಹಕಾರದಿಂದ ನಾವು ಇವತ್ತು ಕಾರ್ಯಕ್ರಮ ನಮ್ಮ ಪೂಜ್ಯರ ಆಶೀರ್ವಾದದಿಂದ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣ ಆಯಿತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ಸಮಾನವಾಗಿ ನಾವು ಸ್ವೀಕರಿಸಲು ಕಲಿತಾಗ ನಮ್ಮ ಬದುಕು ಸುಂದರವಾಗುತ್ತದೆ. ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಈ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಇಲ್ಲಿ
ಭಾಷಣ ಮಾಡೋದಕ್ಕಿಂತ ನಿಮ್ಮ ಮನ ಪರಿವರ್ತನೆ ಮಾಡಲಿಕ್ಕೆ 8 ದಿನಗಳ ಕಾಲ ನಿಮ್ಮನ್ನು ಕರೆಸಿದ್ರು. ನಿಮಗೆ ಕೇವಲ ಮದ್ಯವನ್ನು ಕಲಿಸಿ ಅಂತ ಹೇಳೋದಕ್ಕೆ ಮಾತ್ರ ಈ ಒಂದು ಕಾರ್ಯಕ್ರಮ ಅಲ್ಲ. ನಮ್ಮ ಪೂಜ್ಯರ ದೂರದೃಷ್ಟಿ ಹೇಗಿದೆ ಅಂತಂದ್ರೆ, ನಿಮಗೆ ಬೆಳಿಗ್ಗೆ ಯೋಗಾಸನ ಮಾಡಿಸಿದಾರಲ್ಲ, ಮಾತಾಡಬೇಕು ಹಾಗೆಲ್ಲ ಮಧ್ಯಾಹ್ನ ಇಂಥ ಗಣ್ಯಮಾನ್ಯರನ್ನು ಕರೆಸಿ ನಿಮಗೆ ಮಾಹಿತಿ ಮಾರ್ಗದರ್ಶನ ಮಾಡಿದಾರಲ್ಲ, ಸಂಜೆ ಬದಿರಾಗಿದೆಯಲ್ಲ, ಸಂಸ್ಕಾರವನ್ನು ಕೊಟ್ಟಂತ 8 ದಿನಗಳ ಕಾಲ ಶಿಬಿರ ಇದೆ. ನಿಮಗೆ ಸಂಸ್ಕಾರವನ್ನ ಮರೆತು ಹೋಗಿದೆ. ನಿಜವಾಗ್ಲೂ ಪೂಜ್ಯರೇ, 79 ಏನು ಶಿಬಿರಾರ್ಥಿಗಳಿದ್ದಾರೆ, ತುಂಬಾ ಒಳ್ಳೆಯವರು, ಒಳ್ಳೆಯ ಹೃದಯ ಇರ್ತವರು. ಅವರ ಒಳಗಡೆ ಇರ್ತಕ್ಕಂಥ ರಾಕ್ಷಸ ಇವತ್ತು ಹೊರಟೋಗಿದೆ. ಹಾಗಾಗಿ ಅವರು ಚಂದ ಕಾಣ್ತಾರೆ. ಅದು ಚಂದ ಕಾಣೋದ್ರ ಜೊತೆಗೆ ನಮ್ಮ ಮುಂದೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಗಣ್ಯಮಾನ್ಯರಿಗೆ ಒಂದು ಮಾತನ್ನು ಹೇಳಿ ಬಯಸ್ತೇನೆ ಬಂದ್ಗಳೇ. 79 ಶಿಬಿರಾರ್ಥಿಗಳು ಕನಿಷ್ಠ 1 kgಯಿಂದ ಗರಿಷ್ಠ 6 kg ಮಟ್ಟ ಅವ್ರು ಹೆಚ್ಚಿಗೆ ಆಗಿದ್ದಾರೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೇಡ, ಮುಂದೆ ಇದೆ ಅರ್ಥ ಕೇಳ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಮಾತೆಯರು, ಪ್ರತಿಯೊಬ್ಬ ಗಣ್ಯ ವ್ಯಕ್ತಿಯರು, ವೇದಿಕೆ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬರು ಗಣ್ಯಮಾನ್ಯರು 40% ಇರ್ತಕ್ಕಂಥ ಬುದ್ಧಿವಂತರು. 1 kgಯಿಂದ ಬುದ್ಧಿ 6 kgವರೆಗೆ ಇವರ ತೂಕ ಹೆಚ್ಚಾಗಿದೆ ಶಾಸಕರು. ಇವತ್ತು ಮಾರ್ಕೆಟಲ್ಲಿ ಚಿಕನ್ ಅನ್ನು ಕೊಳ್ಳೋಕೆ ಹೋದ್ರೆ 200ರಿಂದ 300 ರೂಪಾಯಿ kg ಇದೆ. ಹಾಗೆ ಕುರಿ ಮಟನ್ ಅನ್ನು ತಗೊಳ್ಳೋಕೆ ಹೋದ್ರೆ 800ರಿಂದ 1000 ರೂಪಾಯಿ ಇದೆ. ಹಾಗಾದ್ರೆ ಈ ಮನುಷ್ಯನ ಮಾಂಸ ಎಷ್ಟು ಹೋಗುತ್ತೆ? ಒಂದು ಬಿಡಿ ಕಾಸು ಹೋಗುತ್ತೆ. ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, 1 kg 1 ಗ್ರಾಮ ತೂಕ ಹೆಚ್ಚಾಗಿದೆ ಅಂದ್ರೆ ಇದಕ್ಕೆ ಸಾವಿರಾರು ಜನ ಏನು ಪರಿಶ್ರಮ ಪಟ್ಟಿದ್ದಾರೆ, ಅವರ ಬೆರೋ ಹನಿ ಇದೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ನಮ್ಮ ಪ್ರಾದೇಶಿಕ ನಿರ್ದೇಶಕರು ಇರ್ಬೋದು, ನಮ್ಮ ಜಿಲ್ಲಾ ನಿರ್ದೇಶಕರು ಇರ್ಬೋದು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿರ್ಬೋದು, ವ್ಯವಸ್ಥಾಪನಾ ಸಮಿತಿ ಉಪಾಧ್ಯಕ್ಷರಿರ್ಬೋದು, ನಮ್ಮ ಶಿಬಿರಾಧಿಕಾರಿಗಳು ಇರ್ಬೋದು, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ತಂಡ ಏನಿದೆ ಆ ತಂಡದ ಬೆವರ ಹನಿ ಇವತ್ತು ನಿಮ್ಮ ತೂಕ ಹೆಚ್ಚಿಗೆ ಆಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಈ ಕಾರ್ಯಕ್ರಮವನ್ನು ಯಾಕೆ ಮಾಡಿದ್ದಾರೆ? ಇವತ್ತು ರಾಜ್ಯಾದ್ಯಂತ 1,56,960 ಕುಟುಂಬಗಳು ಸಮೃದ್ಧ ಜೀವನ ನಡೆಸ್ತಾ ಇದ್ದಾವೆ ಅಂದ್ರೆ ಅದು ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ, ಪೂಜ್ಯ ಡಾಕ್ಟರ್ ಆಶೀರ್ವಾದದಿಂದ ಅಂತ ಹೇಳಿಕೆ ಬಯಸ್ತೇನೆ. ಇವತ್ತು ಕುಡಿಬರಿ ಅಂತ ಹೇಳ್ತಕ್ಕಂಥ ಸಾವಿರಾರು ಇವತ್ತು ಬಾರ್ಗಳಿದ್ದಾವೆ. ಅವರಿಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆ. 11,941 ಬಾರ್ಗಳಿದ್ದಾವೆ. ಅವರಿಗೆ ಲೈಸೆನ್ಸ್ ಕೊಟ್ಟಿದೆ ಸರ್ಕಾರ. ಅವ್ರು ನಾವು ವ್ಯಾಪಾರ ಮಾಡ್ತೇವೆ ಅಂತ ಹೇಳ್ತಾರೆ. ನಾವು ಯಾರು ವಿರೋಧಿಗಳಲ್ಲ, ಅರ್ಥ ಮಾಡ್ಕೊಳ್ಳಿ. ಬಾರ್ ವಿರೋಧಿಗಳೇ ನಾವಲ್ಲ. ಪರಿವರ್ತನೆ ನೀವಾಗಿ ನೀವು ಬಾರಿಗೆ ಹೋಗದೇ ಇದ್ರೆ ಅವ್ರು ಮತ್ತೊಂದು ಬಿಸ್ನೆಸ್ ಮಾಡ್ಕೊಂತಾರೆ. ಅವ್ರ ಬಗ್ಗೆ ನೀವು ಚಿಂತೆ ಬೇಡ. ಅವ್ರು ಕಾರ್ ಶೋರೂಮ್ ಮಾಡ್ಕೊತಾರೆ, ಟ್ರಾಕ್ಟರ್ ಶೋರೂಮ್ ಮಾಡ್ಕೊತಾರೆ, ಅವ್ರು ಬಂಗಾರದ ಅಂಗಡಿ ಮಾಡ್ಕೊತಾರೆ, ಅವ್ರು ಏನೋ ವ್ಯವಹಾರ ಮಾಡ್ಕೊಂತಾರೆ. ಆದ್ರೆ ಹಾಳಾಗತಕ್ಕಂಥದ್ದು ನೀವು. ಇಲ್ಲಿ ನಮ್ಮ ಹಲವಾರು ಮಂದಿ ಗಣ್ಯಮಾನ್ಯರು ಮಾತಾಡಬೇಕಾದ್ರೆ ಹೇಳಿದ್ರು, ಇಷ್ಟು ಲಕ್ಷ ಉಳಿತಾಯ ಆಯಿತು ಅಂತ ಹೇಳಿ. ನೀವು ಬೆಳೆದಿರುವಂತಹ ಒಂದು ಬೆವರ ಹನಿಯ ದುಡಿಮೆ ಮತ್ಯಾರೋ ಒಂದು ಖಜಾನೆಗೆ ಹೋಗ್ತಕ್ಕಂಥದ್ದು, ಮತ್ಯಾರೊಬ್ಬರ ಜೇಬಿಗೆ ಹೋಗ್ತಕ್ಕಂಥದ್ದು. ನೀವು ದುಡ್ತಕ್ಕಂಥದ್ದು ನಿಮ್ಮ ಮಕ್ಕಳಿಗೆ ಸೇರಬೇಕು, ನಿಮ್ಮ ತಂದೆ ತಾಯಿಗೆ ಸೇರಬೇಕು, ನಿಮ್ಮ ಮಕ್ಕಳಿಗೆ ಸೇರಬೇಕು ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮನೇ ಈ ಮಧ್ಯವರ್ತಿ ಶಿಬಿರ. ಇವತ್ತು ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ಈ ಮಧ್ಯವರ್ತಿ ಶಿಬಿರ ಪರವನ್ನು ತಗೊಂಡು ಇವತ್ತು ಸಂಸ್ಕೃತವಾದ ಜೀವನ ನಡೆಸಿದ್ದಾರೆ. ಇಲ್ಲಿ ನಮ್ಮ ಐದುಗಳಿವೆ ಜಗದೀಶ್ ಅವರು, ಇವರು ಒಂದು ಕಾಲದಲ್ಲಿ ಮಧ್ಯವರ್ತಿ ಶಿಬಿರದ ಶಿಬಿರಾರ್ಥಿಗಳಾಗಿ ಬಂದು ಈ ಸಂಪೂರ್ಣ 8 ದಿನಗಳ ಫಲವನ್ನು ತಗೊಂಡು 8 ವರ್ಷಗಳ ಕಾಲ ಅವರು ಈ ಮಧ್ಯವರ್ತಿ ಸಲ್ಲಿಸಿ ಅಡಿಗೆ ಭಟ್ಟರಾಗಿ ನಮಗೆ ಎಲ್ಲ ಪ್ರಸಾದವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಜನಜಾಗೃತಿ ವೇದಿಕೆಯ ಬದುಕಿನ ಸದಸ್ಯರಾಗಿ ಹೊರಹೊಮ್ಮಿದ್ದಾರೆ. ಮತ್ತೆ ಹಲವಾರು ಸುಳ್ಳು ಸುದ್ದಿಗಳ ಅಂಶದ ಬಗ್ಗೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದು ಇನ್ನೂ ಸ್ವಲ್ಪ ಕಠಿಣವಾಗಿ ತಾವು ದಯವಿಟ್ಟು ಒಂದು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿ ಆ ಒಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಕ್ಕಂಥ ಎಲ್ಲ ಆ ಒಂದು ತಂಡ ಏನಿದೆ ಅವರನ್ನೆಲ್ಲ ಬಿಗಿ ಬಂದೋಬಸ್ತ್ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂದು ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ನಿಮಗೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ. ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರು ಒಂದು ಮಾತನ್ನು ಹೇಳಿದರು. ಆ ಮಾತನ್ನು ಹೇಳಿ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ವಿವರವನ್ನು ಹೇಳ್ತೇನೆ. ಏನು ಕೊಡಬೇಕು ಜಗತ್ತಿಗೆ, ಏನು ಹೇಳಬೇಕು ಜಗತ್ತಿಗೆ, ಎಲ್ಲವನ್ನು ಹೇಳಾಗಿದೆ. ಮುಂದೆ ನಡೀತಕ್ಕಂಥ ನಿಮ್ಮ ಮುಂದೆ ನೀವು ನಡ್ಕೊಂಡು
ಇದೆ ಅಂತ ಹೇಳಿದರು ಪೂಜ್ಯರು. ನಡೆದುಕೊಳ್ಳೋ ರೀತಿ ನಿಮ್ಮಲ್ಲಿದೆ. ಹಾಗಾಗಿ ನೀವೆಲ್ಲರೂ ಒಂದು ಒಳ್ಳೆಯ ಜೀವನನ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರ ಕೃಪಾಶ್ರಮದಿಂದ ನಡೆಸ್ತೀರ ಅಂತ ಹೇಳಿ ನಾನು ಬಯಸ್ತೇನೆ. ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಪ್ರಾದೇಶಿಕ ನಿರ್ದೇಶಕರಿಗೆ, ನಮ್ಮ ನಾನು ಎರಡು ಮಾತುಗಳನ್ನು ಕೇಳಲಿಕ್ಕೆ ಬಂದಿದ್ದೀನಿ. ತಮಗೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳು. ಇನ್ನೊಂದು ನಾನು ಹೇಳಬೇಕಂದ್ರೆ, ಈಗ ಶಿಬಿರಾರ್ಥಿಗಳು ನೀವೇನು ಈ ಬಿಳಿ ಬಟ್ಟೆಯ ವಸ್ತ್ರ ಹಾಕೊಂಡಿದ್ದೀರಿ, ಇದಕ್ಕೆ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಒಂದು ಕೂಡ ಕರಿ ಚುಕ್ಕಿ ಬರಲಾರ್ದ ನೀವೆಲ್ಲರೂ ಹೋಗ್ಬೇಕಂತೇಳಿ ನಿಮಗೆಲ್ಲರಿಗೂ ಕೈ ಮುಗಿತಾರೆ. ಒಂದು ವಿನಂತಿ, ಯಾಕಂದ್ರೆ ನೀವೆಲ್ಲ ಶಿಬಿರಾರ್ಥಿಗಳು ನಾನು ಅವಾಗಲಿಂದ ನೋಡ್ತಿದ್ದೀನಿ, ಎಲ್ಲ ಖುಷಿ ಖುಷಿಯಾಗಿ ಒಂದು ನಿಮ್ಮ ಮುಖದ ಮೇಲೆ ಚೆನ್ನಾಗಿ ಕಳಿಯಿದೆ. ಆದರೆ ಹಿಂದೆ ಕೂತಂತ ನಿಮ್ಮ ಜೋಡಿ ಬಂದಂತ ನಿಮ್ಮ ಹೆಂಡತಿಯರಾಗಿರ್ಬೋದು, ನಿಮ್ಮ ತಾಯಿಯರಾಗಿರ್ಬೋದು, ಅವರೆಲ್ಲರೂ ಮುಖ ನೋಡಿದ್ರೆ ಅವರೊಂದು ಆತಂಕದಲ್ಲಿದ್ದಾರೆ. ಅವ್ರಿಗೊಂಥರ ಟೆನ್ಷನ್. ಈಗ ಇವ್ರ ಮನೆಗೆ ಇಲ್ಲಿ ಚೆನ್ನಾಗಿದ್ದಾರೆ, ಇವ್ರ ಮನೆಗೆ ಬಂದ್ಮೇಲೆ ಏನಪ್ಪ ನಾಳೆ ಏನು ಮಾಡ್ತಾರೋ ಏನಿಲ್ಲೋ, ಏನು ಮಾಡ್ತಾರೋ ಏನಿಲ್ಲ ಅಂತೇಳಿ ಅವ್ರಿಗೊಂದು ಚೂರು ಟೆನ್ಷನ್ ಕಾಡ್ತಿದೆ. ನಾನು ಅಬ್ಸರ್ವ್ ಮಾಡಿದ್ರು. ಅದಕ್ಕೆ ನಿಮಗೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ, ಅವ್ರಿಗೊಂದು ನೀವು ಇಲ್ಲಿ ಭರವಸೆನ ಕೊಡಬೇಕು. ನೀವೆಲ್ಲರೂ ಇಲ್ಲಿಂದ ಹೋದ್ಮೇಲೆ ಇಲ್ಲಿ 8 ದಿವಸಗಳ ಕಾಲ ನೀವು ಏನಿದ್ದೀರಾ ಅದೇ ಥರ ನೀವು ದಿನಚರಿಯನ್ನ ನಾಳೆಯಿಂದ ಅಳವಡಿಸಿದ ಜೀವನದಲ್ಲಿ ಅಂತೇಳಿ ಎಲ್ಲರೂ ಒಂದ್ಸಲ ಕೈ ಮುಗಿದು ಚಪ್ಪಾಳೆ ಹೇಳಿ ಅವ್ರಿಗೆ ಆ ತಾಯಿಗಳಿಗೆ ಎಲ್ಲರಿಗೂ ಭರವಸೆ ಕೊಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಈ ನಮಗೆ ಮಾನವ ಜನ್ಮ ಬಂದಿದ್ದು ಬಹಳ ಅಮೂಲ್ಯ. ಯಾಕಂದ್ರೆ ಮಾನವ ಜನ್ಮ ನಮ್ಮ ಮಣ್ಣಿಗೆ ಬರಂಗಿಲ್ಲ. ನಾವು 84 ಲಕ್ಷ ಯೋನಿಗಳನ್ನ ದಾಟಿದ ಮೇಲೆ 84 ಜೀವರಾಶಿಯಲ್ಲಿ ಹುಟ್ಟಿ ಬೆಳೆದು ಆ ಜೀವನವನ್ನು ಮುಗಿಸಿದ ಮೇಲೆ ನಮಗೆ ಈ ಮಾನವ ಜೀವನವನ್ನ ನಾವು ಮಾನವರಾಗಿ ಹುಟ್ಟಿ ಬಂದಿದ್ದೀವಿ. ಮಾನವರಾಗಿ ಹುಟ್ಟಿ ಬಂದ ಮೇಲೆ ನಮ್ಮ ಈ ಜೀವನ ಯಾವುದೇ ಒಂದು ದುಶ್ಚಟಕ್ಕೆ ಒಳಗಾಗದೇನೆ, ಯಾವುದೇ ಒಂದು ಕಾರಣಾಂತರದಿಂದ ನೀವು ಆ ದುಶ್ಚಟಕ್ಕೆ ಒಳಗಾಗಿದ್ದೀರಿ. ಈಗಾಗಲೇ ಒಳಗಾಗಿದ್ರೆ ಏನೋ ಒಂದು ಕಾರಣಾಂತರ ಇರ್ಬೋದು. ಈಗ ಆ ಎಲ್ಲವನ್ನು ಬಿಟ್ಟು ನೀವು ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಾ ಅಂದ್ರೆ ಆ ಹಿಂದಿನ ಎಲ್ಲ ಕಹಿ ನೆನಪುಗಳನ್ನು ಮರೆತು ಒಂದು ಹೊಸ ಜೀವನಕ್ಕೆ ನಾಂದಿ ಹಾಕಿದ್ದೀರ. ತಮಗೆಲ್ಲ ಶುಭವಾಗಲಿ. ತಮ್ಮಂದಿರು ಇದೀರ, ನಿಮ್ಮ ವಯಸ್ಸು ನೋಡಿದ್ರೆ ನಮ್ಗೆ ಗಂಡು ಕಿತಿ ಬರ್ತದೆ. ತಮ್ಮೋಡ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಿಮಗಿನ್ನ ಆಗಬೇಕು ಜೀವನ ನಿಮ್ಮ ಮುಂದಿದೆ. ನಿಮ್ಮ ಬಾಳ ಸಂಗಾತಿಯರು ಬರೋರಿದ್ದಾರೆ. ನಿಮ್ಮ ಇಡೀ ಜೀವನವನ್ನ ನಿಮ್ಮ ಮುಂದಿದೆ. ನೀವು ಆದರ್ಶ ವ್ಯಕ್ತಿಗಳಾಗಿ ಬದುಕಬೇಕು. ನಮ್ಮ ಭಾರತದ ಹೆಸರು ಮುಂತಾಗಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಉಳಿಸ್ಬೇಕು. ನಿಮ್ಮ ಜೋಡಿ ನಿಮ್ಮ ದೋಸ್ತರು ಈಗ ಇಲ್ಲಿಂದ ಹೊರಗೆ ಹೋದ್ಮೇಲೆ ನಿಮ್ಮ ಗೆಳೆಯರ ಸಂಘ ನೀವು ಮಾಡದೇನೆ ನಿಮ್ಮ ಸಂಘಕ್ಕೆ ಅವ್ರನ್ನ ಕರ್ಕೊಂಡು ಬರ್ರಿ ಅಂತ ಹೇಳಿ ನಿಮಗೊಂದು ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಂಡು ಈ ಶಿಬಿರದಿಂದ ಹೊರಗೆ ಹೋದ್ಮೇಲೆ ನಿಮ್ಮ ಜೀವನವನ್ನ ಆನಂದದಿಂದ ಬದುಕ್ರಿ, ಸ್ವಖುಷಿಯಿಂದ ಆದರ್ಶಗಳಾಗಿ ಬದುಕ್ರಿ. ನಿಮ್ಮಂತ ಎಷ್ಟೋ ಜನ ಇಲ್ಲ ನಿಮ್ಮ ಗೆಳೆಯರಾಗಿರ್ಬೋದು, ನಿಮ್ಮ ಸಂಘದವ್ರು ಸಾಕಷ್ಟು ಜನ ಇರ್ತಾರೆ. ಇಲ್ಲಿ ಹೋದ್ಮೇಲೆ ನೀವು ಮತ್ತೆ ಫೋನ್ ಹಚ್ತಾರೆ, ಏನೇನೋ ಆಮಿಷಗಳನ್ನು ಕೊಡ್ತಾರೆ. ಆಯ್ತು 8 ದಿವಸ ಹೋದ್ರೆ ಏನಾಯ್ತು ಬಾ ಅಂತ ಕರ್ತಿರ್ತಾರೆ. ಆ ಆಮಿಷಗಳಿಗೆ ಒಳಗಾಗದೇನೆ ದಯವಿಟ್ಟು ಯಾರನ್ನು ನೀವು ಆ ಆಮಿಷಗಳಿಗೆ ಅವ್ರನ್ನ ನೀವು ಈ ದಾರಿ ಕರ್ಕೊಂಡು ಬರೋ ಪ್ರಯತ್ನ ಮಾಡ್ರಿ ಹೊರತು ನೀವು ಆ ದಾರಿಗೆ ಹೋಗ್ಬೇಡ ಅಂತ ಹೇಳಿ ನಿಮ್ಮಲ್ಲೆಲ್ಲ ಕಳಕಳಿಯಿಂದ ಕೇಳ್ಕೊಂಡಿದ್ದೀನಿ. ತಾಯಂದಿರಿಗೂ ಒಂದು ಹೇಳ್ಬೇಕಂದ್ರೆ ಇಲ್ಲಿ ಹೋದ್ಮೇಲೆ ದಯವಿಟ್ಟು ಯಾರು ಅಲ್ಲಿ 8 ದಿವಸ ಮಾಡಿದಿ ಏನ್ ಮಾಡಿದಿ ಹಾಗಾಗಿ ಅದು ಎಲ್ಲ ಹಳೆ ಈಗಾಗಲೇ ಹೇಳಿದ್ರು. ಹಳೆಯದನ್ನ ನೆನಪಿಸ್ಬೇಡ್ರಿ, ಅವ್ರಿಗೆ ಹೊಸ ಶಕ್ತಿಯನ್ನು ತುಂಬಿ. ನೀವೀಗ ಒಳ್ಳೆಯವರಾಗಿದ್ದೀರಾ. ಯಾಕಂದ್ರೆ ನಮ್ಗೊಂದು ಹಿರಿಯರು ಹೇಳ್ತಾರೆ, ಸಂಕಲ್ಪ ಸೆ ಸಿದ್ಧಿ ಬಂತಿ ಹೇ ಅಂತ ಹೇಳಿ. ನಾವು ಏನ್ ಸಂಕಲ್ಪ ಮಾಡ್ತೀವಿ ಅದರಂತೆ ನಮ್ಗೆ ಅದು ಫಲ ಬರ್ತದ. ನೀವು ಇವತ್ತಿಂದ ಒಂದು ಸಂಕಲ್ಪ ಮಾಡಿ, ನಾನು ಚಲೋ ಅದೀನಿ, ನಾನು ಚಲೋ ಆಗಿದ್ದೀನಿ, ನಾನು ಇನ್ಮೇಲೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಬಾಳ್ತೀನಿ. ನನ್ನ ಮಕ್ಕಳು, ನನ್ನ ಮರಿ, ನನ್ನ ಸಂಸಾರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಜೀವನ, ನನ್ನ ತಂದೆ ತಾಯಿ, ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಎಷ್ಟೊಂದು ನಮ್ಮ ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿನ ನಾನು ಸರಿಯಾಗಿ ನಿಭಾಯಿಸ್ತೀನಿ ಅಂತ ಹೇಳಿ ಒಂದು 5 ನಿಮಿಷ ಈ ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಿಮ್ಗೆ ಇದೊಂದು ಸದುಪಯೋಗ ಮಾಡಿ. ನಮ್ಮ ಸರ್, ಸಕಪ್ ಸರ್ ಆಗಿರ್ಬೋದು, ರಾಜೇಶ್ ಸರ್ ಆಗಿರ್ಬೋದು, ಎಲ್ಲ ಸಿಬ್ಬಂದಿಗಳಾಗಿರ್ಬೋದು, ಜನಜಾಗೃತಿ ವೇದಿಕೆ
ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ. ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ. ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟದಿಗ್ಬಂಧನ ಪೂಜಾ ವಿಧಿವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ, ಮಾಡಂಗಲ್ ಭಗವತಿ, ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ ಜಮೀನು, ಹಣಕಾಸು, ಕಲ್ಯಾಣ ಭಾಗ್ಯ, ಕೋರ್ಟ್ ಕೇಸ್, ದಾಂಪತ್ಯ ಕಲಹ, ಸಂತಾನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪ್ರೀತಿ ಪ್ರೇಮದಲ್ಲಿನ ವಿಮೋಸ, ವಿಚ್ಛೇದನ, ವಿದೇಶ ಪ್ರಯಾಣ, ರಾಜಕೀಯ, ಧನವಶ, ಶತ್ರುನಾಶ, ಕುಟುಂಬದ ಆಗು ಹೋಗುಗಳು, ವಾಮಾಚಾರ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚಾತನ್ ವಿಷ್ಣು ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು, ಮಹಾರುದ್ರ ಪೂಜಾ ಶಕ್ತಿಯಿಂದ 100% ಪರಿಹಾರ ಶತಸಿದ್ಧ. 5 ರಿಂದ 11 ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ. ಮಲೇಷಿಯಾ, ಸಿಂಗಾಪುರ್, ದುಬೈ, ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ. ಸಂಪರ್ಕಿಸಿ. ಮೊಬೈಲ್ ನಂಬರ್ 9901238550.